ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ಕಳೆದ ವಾರ ಬಿಷಪ್ ಅನಿಲ್ ಸರ್ವಾನಂದ್ ಅವರಿಗೆ ಕೆಲವೊಂದು ದಾಖಲಾತಿಗಳು ಕೇಳಿದೆವು ಹೋಮ್ ಮಿಷನ್ ಬಗ್ಗೆ, ಬಟ್ ಅವ್ರು ಯಾವುದೇ ದಾಖಲಾತಿಗಳು ಕೊಟ್ಟಿಲ್ಲ. ಅದ್ರ ಬದಲು ಐ ಥಿಂಕ್ ಈಸ್ ಜಸ್ಟ್ ಸೆಂಡಿಂಗ್ ಈಸ್ ಆಫಿಷಿಯಲ್ಸ್ ಟು ಟೆಲ್ ಸ್ಟೋರೀಸ್. ಸೊ ಏನಾಯ್ತಂದರೆ 18 ಜನವರಿ 2026 ಕ್ರೈಸ್ಟ್ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚಲ್ಲಿ ಕಾನ್ಫರೆನ್ಸ್ ಟ್ರೆಜರರ್ ಆದ ಪಾಲ್ ಮದ್ಕರ್ ಅವ್ರು ಬಂದು ಹೋಮ್ ಮಿಷನ್ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಅದು ಹಿಸ್ಟ್ರಿ ಲೆಸನ್ ಕೊಟ್ಟಿದ್ದಾರೆ, ಏನೇನೋ ಕೊಟ್ಟಿದ್ದಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ಈವನ್ ರೆಲೆವೆಂಟ್, ಬಟ್ ಸಿನ್ಸ್ ಕಾಂಗ್ರಿಗೇಷನ್ಗೆ ಇದರ ಬಗ್ಗೆ ಮಾಹಿತಿ ಇರಬೇಕು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ವಾಟ್ ರಿಯಲಿ ಹ್ಯಾಪನ್ಡ್ ಆ್ಯಂಡ್ ವಾಟ್ ರಿಯಲಿ ಹಿ ಸೆಡ್. ಸೊ ಏನಾಯಿತು, ಇದಕ್ಕೊಂದು ದೊಡ್ಡ ಹಿಸ್ಟ್ರಿ ಇದೆ. ಹೋಮ್ ಮಿಷನ್ ಬಾಕ್ಸ್ ಅಂದರೆ ಒಂದು ಹಿಸ್ಟ್ರಿ ಇದೆ ಅಂತ ಅವ್ರು ಹೇಳಿದ್ರು. ಏನು ಹಿಸ್ಟ್ರಿ ಇದೆ ಅಂದರೆ ಚೈನಾಲಿಂದ ಸ್ಟಾರ್ಟ್ ಆಗ್ತದೆ. ಓಕೆ, ಚೈನಾಲಿಂದ ನೋಡೋಣ. ಚೈನಾಲಿಂದ ಏನಾಯಿತು, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಕೇಮ್ ಇನ್ ಪವರ್ ಇನ್ 1949. CCP ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಪವರಲ್ಲಿ ಬಂದು ಏನಾಯ್ತಂದರೆ ಅವರು ಒಂದು ಚರ್ಚ್ ಮ್ಯಾನಿಫೆಸ್ಟೋ ಅಂತ ಸ್ಟಾರ್ಟ್ ಮಾಡಿದ್ರು. ಚರ್ಚ್ ಮ್ಯಾನಿಫೆಸ್ಟೋ ಬರೆದ್ರು. ಅದರೊಳಗೆ ಏನಾಯ್ತಂದ್ರೆ ಚರ್ಚ್ ಮ್ಯಾನಿಫೆಸ್ಟೋ ಅಲ್ಲಿ 3 ಪ್ರಿನ್ಸಿಪಲ್ಸ್ ತಂದರು ಅವರು. ತ್ರೀ ಸೆಲ್ಫ್ ಪೇಟ್ರಿಯಾಟಿಕ್ ಮೂವ್ಮೆಂಟ್, TSPM ಅಂತೀವಿ ನಾವು. ಅದರಲ್ಲಿ 3 ಪ್ರಿನ್ಸಿಪಲ್ಸಲ್ಲಿ ಏನು, ಫಸ್ಟ್ ಈಸ್ ಸೆಲ್ಫ್ ಗವರ್ನಿಂಗ್. ಯಾವುದೇ ಫಾರಿನ್ ಆಫಿಷಿಯಲ್ ಆರ್ ದ ಮಿಷನರಿ ಶುಡ್ ನಾಟ್ ಹ್ಯಾಂಡಲ್ ಆರ್ ಇವನ್ ಮ್ಯಾನೇಜ್ the church. Only Chinese citizen should head the church, should manage, and it should be under their leadership. Second ಏನಿತ್ತು, ಸೆಲ್ಫ್ ಸಪೋರ್ಟಿಂಗ್, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಯಾವುದೇ ಒಂದು ಫಾರಿನ್ ಫಂಡು ಆ ಚರ್ಚ್ಗಳಿಗೆ ಬರಬಾರ್ದು. ಯಾಕಂದರೆ ಅವ್ರದ್ದು ಮೇನ್ ಆಬ್ಜೆಕ್ಟಿವ್ ಏನಂದರೆ ಇಂಪೆರಿಯಲಿಸಮ್ ಪೂರ ಕಟ್ ಆಫ್ ಮಾಡೋದಿತ್ತು. ಯಾವುದೇ ಫಾರಿನ್ ಫಂಡ್, ಫಾರಿನ್ ಮನುಷ್ಯ ಚೈನಾದಲ್ಲಿ ಬರಬಾರ್ದು ಅನ್ನೋದು. ಥರ್ಡ್ ಪ್ರಿನ್ಸಿಪಲ್ ಏನಿತ್ತು, ಸೆಲ್ಫ್ ಪ್ರೊಪಗೇಟಿಂಗ್, ಅಂದರೆ ಇವ್ಯಾಂಜಲಿಸಮ್ಗೋಸ್ಕರ ಅಥವಾ ನಾವು ಬೈಬಲ್ ವಾಕ್ಯಸಾರದಗೋಸ್ಕರ ಯಾವುದೇ ಚೈನೀಸ್ ಸಿಟಿಸನ್ ಬಿಟ್ಟು ಯಾವುದೇ ಫಾರಿನ್ ಆಫಿಷಿಯಲ್ ಅಥವಾ ಫಾರಿನ್ ಸಿಟಿಸನ್ ಬಂದು ಮಾಡೋ ಹಂಗಿಲ್ಲ, ಮಿಷನರೀಸ್ ಬಂದು ಮಾಡೋಂಗಿಲ್ಲ ಅಂತ ತ್ರೀ ಪ್ರಿನ್ಸಿಪಲ್ಸ್ ಅವರು ಓಪನ್ ಮಾಡಿದ್ರು. ಓಕೆ, ಇದು ಬರೀ ಕ್ರೈಸ್ತರಿಗಷ್ಟೇ ಮಾಡಿದ್ರ? ಇಲ್ಲ, ಇದು ಕ್ರೈಸ್ತರಿಗಷ್ಟೇ ಮಾಡಿಲ್ಲ. ದೇ ಡಿಡ್ ದಿ ಸೇಮ್ ಟು ಬುದ್ಧಿಸ್ಟ್, ಡಾವಿಸ್ಟ್ ಆ್ಯಂಡ್ ಇಸ್ಲಾಮ್ ಆಲ್ಸೋ. ಸೊ ಅವ್ರು ಏನು ಮಾಡಿದ್ರು, ಇದು ಎಲ್ಲ ಕ್ರಿಶ್ಚಿಯನ್ ಸ್ಕೂಲ್, ಕಾಲೇಜ್ ಆ್ಯಂಡ್ ಹಾಸ್ಟೆಲ್ಸ್ ಗೌರ್ಮೆಂಟ್ ಅಂಡರ್ ತೊಗೊಂಡು ಕೆಲವೊಂದು ಅಸೋಸಿಯೇಷನ್ಸ್ಗಳು ಮಾಡಿದ್ರು. ಈಗ ಬುದ್ಧಿಸಮ್ಗೆ ಏನು ಮಾಡಿದ್ದಾರೆ ಅವರು, CBA ಚೈನೀಸ್ ಬುದ್ಧಿಸ್ಟ್ ಅಸೋಸಿಯೇಷನ್ ಅಂತ ಮಾಡಿದ್ರು. ಡಾವಿಸ್ಟ್ಗೆ ಚೈನೀಸ್ ಡಾವಿಸ್ಟ್ ಅಸೋಸಿಯೇಷನ್ ಅಂತ ಮಾಡಿದ್ರು. ಕ್ಯಾಥಲಿಕ್ಗೆ ಏನು ಮಾಡಿದ್ರು, ಚೈನೀಸ್ ಪೇಟ್ರಿಯಾಟಿಕ್ ಕ್ಯಾಥಲಿಕ್ ಅಸೋಸಿಯೇಷನ್ ಅಂತ ಮಾಡಿದ್ರು. ಇಸ್ಲಾಮಿಗೆ ಇಸ್ಲಾಮಿಕ್ ಅಸೋಸಿಯೇಷನ್ ಆಫ್ ಚೈನಾ, IAC ಅಂತ ಮಾಡಿದ್ರು. ಸೊ ದೀಸ್ ಆರ್ ಆಲ್ ಗೌರ್ಮೆಂಟ್ ಎಂಟಿಟೀಸ್. ಸೊ ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಅಂಡರಲ್ಲಿ ತೊಗೊಂಡು ಅವರೇ ನಡೆಸೋದು ಚಾಲು ಮಾಡಿದ್ರು. ದಿಸ್ ಹ್ಯಾಪನ್ ಇನ್ ದ ಪೀರಿಯಡ್ ಆಫ್ 1949 to 1953. ಇದು ಎಲ್ಲ ನಮಗೆ ಬೇಕಾಗಲ್ಲ, ಇಷ್ಟೆಲ್ಲ ಹಿಸ್ಟ್ರಿ ಬೇಕಾಗಿಲ್ಲ, ಬಟ್ ಇವ್ರು ಹೇಳ್ಯಾರ ಅಂತೇಳಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಮತ್ತು ಇವ್ರು ಏನಂದ್ರು, 2 ವರ್ಷನಾಗ ಚರ್ಚ್ಗಳೆಲ್ಲ ಬಿದ್ದು ಅಂತ ಚೈನಾದಾಗ. ಯಾಕೆ, ಫಾರಿನ್ ಫಂಡಿಂಗ್ ಬಂದಾಯಿತು. ಅದು 2 ವರ್ಷನಾಗ ಬಿದ್ದಿಲ್ಲ. ಕಲ್ಚರಲ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು ಯಾವಾಗ, 1966 1976. ಇಟ್ ಟುಕ್ ಅ ಡಿಕೇಡ್ ಟು ಕ್ಲೋಸ್ ಆಲ್ ದ ಸ್ಕೂಲ್, ಹಾಸ್ಪಿಟಲ್ ಆ್ಯಂಡ್ ಇವನ್ ವ್ಯಾಂಡಲೈಸ್ ದ ಚರ್ಚ್. ಅದು ಕಲ್ಚರಲ್ ರೆವಲ್ಯೂಷನ್ ಬಂದಿದ್ದಗೋಸ್ಕರ. ಜಾಸ್ತಿ ಹಿಸ್ಟ್ರಿ ತೊಗೊಂಬೋದು ಬೇಡ, ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಸೊ ಇದೆಲ್ಲ ಯಾಕೆ ಮಾಡಿದ್ರು ಅವರು, ಬರೀ ಕ್ರಿಶ್ಚಿಯಾನಿಟಿ ಅವರು ಟಾರ್ಗೆಟ್ ಮಾಡಿಲ್ಲ. ಇಂಪೆರಿಯಲಿಸಮ್ ವಾಸ್ ಅ ಬಿಗ್ ಇಶ್ಯೂ. ಅಂದರೆ ಫಾರಿನ್ ಅವರ ಓಪಿಯಂ ವಾರ್ಸ್ ಆಯಿತು, ಅವ್ರ ಹತ್ರ ಕೊಲೊನೈಸೇಷನ್ ಇತ್ತು. ಸೊ ದ್ಯಾಟ್ಸ್ ವೈ ಫಾರಿನ್ ಇನ್ಫ್ಲೂಯೆನ್ಸೇ ಬೇಡ ನಮ್ಮ ಚೈನಾದಲ್ಲಿ. ಏನಿದ್ರೆ ನಾವೇ ಮಾಡಬೇಕು, ನಮ್ಮ ಚೈನೀಸ್ ಸಿಟಿಸನ್ ನಾವೇ ಮಾಡಬೇಕು. ಯಾವುದೇ ಫಾರಿನ್ ಬಿಸ್ನೆಸ್, ಫಾರಿನ್ ಟ್ರೇಡ್ಸ್ ಎಲ್ಲ ಸ್ಟಾಪ್ ಮಾಡಿದ್ರು ಅವರು. ಈವನ್ ಫಾರಿನ್ ಬಿಸ್ನೆಸ್ನು ಅವ್ರು ನ್ಯಾಷನಲೈಸ್ ಮಾಡಿ ಅವ್ರ ಗೌರ್ಮೆಂಟ್ ತಗೊಂಡು ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು. ಸೊ ದಿಸ್ ವಾಸ್ ನಾಟ್ ಅಬೌಟ್ ಕ್ರಿಶ್ಚಿಯಾನಿಟಿ, ಇಟ್ ವಾಸ್ ಅಬೌಟ್ ಪೇಟ್ರಿಯಟಿಸಮ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದೇರ್ ಕಂಟ್ರಿ ಫ್ರಮ್ imperialist. Okay, so this was never about only the religion. ಸೊ ಇದು ರೆಲೆವೆನ್ಸಿ ಏನದ ನಮ್ಮ ಹೋಮ್ ಮಿಷನ್ ಬಾಕ್ಸಿಗೆ ಏನೂ ಇಲ್ಲ, ಝೀರೋ. ಇಂಡಿಯಾ ಈಸ್ ಸ್ಟಿಲ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಆ್ಯಂಡ್ ಎಲ್ಲಿವರೆಗೂ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಇದೆನೋ ಅಲ್ಲಿವರೆಗೂ ನಮ್ಮ ದೇಶ ಡೆಮೋಕ್ರೆಟಿಕ್ ಕಂಟ್ರಿ ಆಗೇ ಇರುತ್ತೆ. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ನೀವು ಹೋಮ್ ಮಿಷನ್ ಬಗ್ಗೆ ನೀವು ದಾಖಲಾತಿಗಳು ಕೊಡ್ರಿ ಮೊದಲು. ಸೊ ಸೆಕೆಂಡ್ ಏನಂದ್ರು, ಇವರು ಡೇವಿಡ್ ಆಲನ್ ಸೀಮೆಂಟ್ಸ್ ಮತ್ತು
ಜೆ ಟಿ ಸಿಮೆಂಟ್ಸ್, ಜಾನ್ ಥಿಯೇಡರ್ ಸಿಮೆಂಟ್ಸ್ ಬಗ್ಗೆ ಮಾತಾಡಿದ್ರು. ಓಕೆ ಅಪ್ಪ, ಇವರಿಬ್ಬರು ಏನಿದ್ರು ಮಿಷನರಿ ಇದ್ದರು, ಇವರು ಇಂಡಿಯಾದಲ್ಲಿ ಸೇವೆ ಸಲ್ಲಿಸಿದ್ದಾರೆ, ಇವ್ರದ್ದು ಏನಂದ್ರು ಹೋಮ್ ಮಿಷನ್ ಇವ್ರು ತೆಗೆದ್ರು ಅಂತ. ಅವ್ರು ರೊಕ್ಕಸಲ್ಲೇ ಓಡಾಡಿಲ್ಲ, ಯಾಕಂದ್ರೆ ಅವ್ರು ದೇಶ ಬಿಟ್ಟು ಊರು ಬಿಟ್ಟು ಇಲ್ಲಿ ಸೇವೆ ಮಾಡ್ಯಾರ. ಅವ್ರು ಎಷ್ಟು ಸೇವೆ ಮಾಡಿದ ಕಣ್ಣಿಗೆ ಕಾಣತ್ತದ. ಎಷ್ಟು ಬಿಲ್ಡಿಂಗ್ ಕಟ್ಟ್ಯಾರ, ಸ್ಕೂಲ್ ಕಟ್ಟ್ಯಾರ, ಹಾಸ್ಟೆಲ್ಸ್ಗಳು ಕಟ್ಟ್ಯಾರ. ನೀವೇನು ಕಟ್ಟಿದ್ದೀರಿ? ಈಗ ಇವರೆಲ್ಲ ಇದ್ರು ಯಾರೋ ಜೆ ಟಿ ಸಿಮೆಂಟ್ಸ್ ಎಲ್ಲ ಆಸ್ ಪರ್ ರೆಕಾರ್ಡ್ಸ್ ಅವರು ಯಾವಾಗೋ 1940 1960 ಬೆಳಗಾಂ DS ಕೂಡ ಇದ್ರಂತ. ಆ್ಯಂಡ್ ಹಿ ಹ್ಯಾಸ್ ರಿಟನ್ ಡೇವಿಡ್ ಆಲನ್ ಸಿಮೆಂಟ್ಸ್ ಅವರು ಆದರೂ ದೇ ಹ್ಯಾವ್ ರಿಟನ್ ಬ್ಯೂಟಿಫುಲ್ ಬುಕ್ಸ್, ಪುಟ್ ಅವೇ ಹಾರ್ಮ್ಫುಲ್ ಥಿಂಗ್ಸ್, ಹೀಲಿಂಗ್ ಆಫ್ ಮೆಮರೀಸ್, ಹೀಲಿಂಗ್ ಆಫ್ ಡ್ಯಾಮೇಜ್ಡ್ ಇಮೋಷನ್ಸ್, ಇಂಥವೆಲ್ಲ ಬುಕ್ ಬರ್ದಾರೆ. ಅಂದರೆ ಇದ್ರ ಮೇಲೆ ನೀವು ಯೋಚಿಸ್ಬೋದು, ಇಂಥ ಬುಕ್ ಬರ್ದವ ಬರೀ ರೊಕ್ಕದ ಮೇಲೆ ಫೋಕಸ್ ಇಡ್ತಾನ? ಇಲ್ಲ, ಅವರು ದೇವ್ರ ಸೇವೆ ಮೊದಲು ಮಾಡ್ಯಾರ. ಆಮೇಲೆ ಇದು ಹಣ ಎದಕ್ಕಂದ್ರೆ ಅವ್ರಿಗೆ ಅದಕ್ಕೆ ಎದಕ್ಕೆ ಬೇಕು ಅದಕ್ಕೆ ಯೂಸ್ ಮಾಡ್ಯಾರ. ಪೂರಾ ಬರೇ ಇಲ್ಲಿ ಇವ್ರು ಬರೇ ಒಂದೇ ಹೇಳತ್ತಾರೆ. ಇವ್ರು ಸೆಲೆಕ್ಟಿವ್ ಒಬ್ಜೆಕ್ಟಿವ್ ತೊಗೊಂಡು ಬರೀ ಹಣ ಮಾಡ್ಯಾನ ನೀವು ಕಳಿಸ್ರಿ, ನಿಮ್ಮ ಮಕ್ಕಳಿಗೂ ಕೊಡೋದು ಕಲಿಸ್ರಿ ಅಂತ. ಅಂದ್ರೆ ಮಕ್ಕಳಿಗೆ ನೀವು ಡಿಸಿಪ್ಲಿನ್ ಕಲಿಸ್ಬೇಡ್ರಿ, ಎಥಿಕ್ಸ್ ಕಲಿಸ್ಬೇಡ್ರಿ, ಮಾರಲ್ಸ್ ಕಲಿಸ್ಬೇಡ್ರಿ. ಅವೆಲ್ಲ ಕಲಿಸಿದ್ರೆ ಮತ್ತು ಅವ್ರು ಹುಷಾರಾತಾರಲ್ಲ, ಹುಷಾರಾಗಿ ಕ್ವಶನಿಂಗ್ ಚಾಲು ಮಾಡ್ತಾರೆ. ಬರೀ ಕೊಡೋದಷ್ಟೇ ಕಲಿಸ್ಬೇಕು. ಆ್ಯಂಡ್ he spoke about our Prime Minister Modi closing the foreign accounts. FCRA ಆ್ಯಕ್ಟಲ್ಲಿ 2010 FCR ಆ್ಯಕ್ಟಲ್ಲಿ ಅವ್ರು ಕೆಲವೊಂದು ಕ್ಲೋಸ್ ಮಾಡಿದ್ದಾರೆ. ಭಾಳ ಒಳ್ಳೇದು ಮಾಡಿದ್ದಾರೆ. ಭಾಳಷ್ಟು ಹಣ ಮಿಸ್ಯೂಸ್ ಆಗ್ತಾ ಇತ್ತು. ಭಾಳಷ್ಟು ಅಂಥ ಫೇಕ್ ಟ್ರಸ್ಟ್ಗಳು ನಮ್ಮದು ಕ್ರಿಶ್ಚಿಯಾನಿಟಿ ಹೆಸರು ಮೇಲೆ ರೊಕ್ಕ ಎತ್ತಿ ಅದು ಎಕಡೆಕಡೆ ಅವ್ರವ್ರ ಪರ್ಸನಲ್ ಯೂಸ್ ಮಾಡ್ತಾಯಿದ್ರು. ಸೊ ಹಿ ಡಿಡ್ ಅ ಗುಡ್ ಥಿಂಗ್. ಇಷ್ಟೆಲ್ಲ ರೂಲ್ಸ್ ಮಾಡಿದಗೋಸ್ಕರ ಈಗ ಏನಾಗ್ತದೆ, ಯಾವ್ಯಾವ ಟ್ರಸ್ಟ್ ಜೆನ್ಯೂನ್ ಅವ, ಯಾವ ಪರ್ಪಸಿಗೆ ಹಣ ತರಿಸಿರ್ತಾರೆ ಆ ಪರ್ಪಸಿಗೆ ಅಷ್ಟೇ ಯೂಸ್ ಮಾಡಿ ಅವ್ರು ತೋರಿಸ್ಬೇಕು. ಅದ್ರ ರಿಟರ್ನ್ಸ್ ಇರ್ತದೆ, ರಿನ್ಯೂವಲ್ ಇರ್ತದೆ, ಪೇಪರ್ಸ್ ಕರೆಕ್ಟ್ ಇರ್ತಾವೆ, ಅಂಥವ್ರು ಇರ್ತಾವೆ. ಸೊ ಇದು ಒಳ್ಳೇದೇ. ಇದಕ್ಕೆ ನಮ್ಮ ಹೋಮ್ ಮಿಷನ್ ಬಾಕ್ಸಿಗೆ ಏನು ಕನೆಕ್ಷನ್ ಅದ? ಅಗೇನ್ ಝೀರೋ. ಈಗ ನಾವು ವಿದ್ಯಾಲಯದ ಎಷ್ಟು ಎಂಪ್ಲಾಯೀಸ್ ಇದ್ದೀರಿ ನೀವು? ನಿಮಗೆ ಪಗಾರ ಯಾರು ಕೊಟ್ಟಾರಪ್ಪ? ಏನು ಫಾರಿನ್ ಫಂಡ್ಸ್ಲಿಂದ ಬಂದದ? ನಿಮಗೆ ಪೆನ್ಷನ್ ಮತ್ತು ಸ್ಯಾಲ್ರಿ ಯಾರು ಕೊಡ್ಲತ್ತೀವಿ? ಇವತ್ತು ಕರ್ನಾಟಕ ಸರ್ಕಾರ ಕೊಡ್ಲತ್ತದಲ್ಲ. ಫಾರಿನ್ ಫಂಡಿಗೆ ನಮ್ಮ ಸ್ಕೂಲಿಗೆ ನಮ್ದು ಇದಕ್ಕೆ ಏನು ಕನೆಕ್ಷನ್ ಬಂತು? ಮತ್ತು ಹಾಗೆ ಫಾರಿನ್ ಫಂಡ್ಲಿಂದ ಇಷ್ಟೆಲ್ಲ ಮಾಡಿರಂದ್ರೆ ಮತ್ತು ನೀವು ಏನೇನು ಮಾಡಿರೋ ಅದ್ರ ದಾಖಲಾತಿ ತೋರಿಸ್ರಿ. ಹಿಂದೆ ಫಾರಿನ್ ಫಂಡ್ಲಿಂದ ಹಿಂತಿಂತವು ಮಾಡೀವಿ, ಈಗ ಇದು ಸ್ಥಗಿತ ಆಗಿದೆ ಅಂಥೇಳಿ ಅವರ ದಾಖಲಾತಿ ಇಲ್ಲ. ಅಗೇನ್ ಯು ಹ್ಯಾವ್ ಸ್ಟೋರೀಸ್ ಓನ್ಲಿ. ಅಗೇನ್ ಫೋರ್ತ್ ವಾಟ್, ಈಗ ಜೀಸಸ್ ಕಾಲ್ಸ್, ವಿಶ್ವವಾಣಿ, ಇವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾ ಇದ್ದಾವೆ, ಇವ್ರು ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ನಾವು ಬ್ಲೈಂಡ್ಲಿ ಕೊಡ್ತಾ ಇದ್ದೀವಿ ಅಂದ್ರೆ ಭಾಳ ಒಳ್ಳೆ ಕ್ವಶನ್ ರೇಸ್ ಮಾಡಿರಿ. ನಾವೀಗ ಲೆಟರ್ ಬರ್ದೀವಿ ಅವರಿಗೆ, ಜೀಸಸ್ ಕಾಲ್ಸ್ ಮತ್ತು ವಿಶ್ವವಾಣಿ ಅವರಿಗೆ. ಏನಂದರೆ ಫ್ರಮ್ ದ ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್ ಒಬ್ಬರು ಟ್ರೆಜರರ್ ಬಂದು ದಿನಾಂಕ 18 ಜಾನ್ವರಿ 2026 ಕ್ರೈಸ್ಟ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಗುಲ್ಬರ್ಗ ಪುಲ್ಪಿಟ್ ಮೇಲೆ ನಿಂತು ನೀವು ಯಾವುದೇ ಕೆಲಸ ಇದು ಮಾಡಿಲ್ಲ ಅಂದ್ರೂ ನಮ್ಮ ಜನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಕೊಡ್ರಿ. ಇದು ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್ ಅಂಡರ್ MCI ಬಿಷಪ್ ರೆವರೆಂಟ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವಾಂದ್ ಅವರ ಅಡ್ಮಿನಿಸ್ಟ್ರೇಷನಿಂದ ಒಂದು ಸಬಾರ್ಡಿನೇಟ್ ಬಂದು ಇದು ಮಾತು ಹೇಳಿದ್ದಾರೆ ಅಂತ ನಾವು ಕ್ಲಾರಿಫಿಕೇಶನ್ ಕೊಡಿ ಅಂತ ಅವ್ರಿಗೆ ಕೇಳಿದ್ದೀವಿ. ಅದು ಲೆಟರ್ ಏನು ರಿಪ್ಲೈ ಬರುತ್ತೆ ನಾವು ನಿಮಗೆ ಹೇಳ್ತೀವಿ. ಹೇಳಿದ್ದಾರೆ ಇವ್ರ ಕತಿಗಳು. ಆದರೆ ದಾಖಲಾತಿ ಏನಾದರೂ ಕೊಟ್ಟಿದ್ದೀರಾ? ನಾವು ಏನು ಕೇಳೀವಿ ಹಳೆ ವಿಡಿಯೋದಾಗ? ಅದ್ರದ್ದು ಒಂದರ ಏನಾದರೂ ಲೆಜಿಟಿಮೇಟ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದೀರಿ? ಏನೂ ಇಲ್ಲ, ಝೀರೋ ಅದ. ಸೊ ಆಮೇಲೆ ಇವ್ರು ಏನು ಕ್ಲೇಮ್ ಮಾಡ್ತಾರೆ, ಅಕೌಂಟಬಿಲಿಟಿ ಕೊಡ್ತೀವಿ ನಾವು ಪ್ರಿಂಟ್ ಮೀಡಿಯಾದಾಗ ಅಂತ. ಭಾಳ ಒಳ್ಳೆಯದು, ವೆರಿ ಗುಡ್, ಕ್ಲಾಪ್ಸ್. ಈಗ ನೀವು ಹೆಂಗೆ ಕೊಡ್ತೀರಿ ಅಕೌಂಟಬಿಲಿಟಿ? ಸ್ವಲ್ಪ ಒಂದು ಎಕ್ಸಾಂಪಲ್ನಿಂದ, ಇದು ಕಾಂಗ್ರಿಗೇಷನ್ಸ್ಗೋಸ್ಕರ ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡ್ಕೊಂಬ. ಈಗ ಹೆಂಗಾಗ್ತದೆ, ಒಂದು ಸ್ಕೂಲ್ ಎಲ್ಲರಿಗೆ ಗೊತ್ತಾಗ್ತದಲ್ಲ. ಸೊ ಒಂದು ಸ್ಕೂಲಿಗೆ ನಾವು ಏನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗ್ತೀವಿ. ಅಡ್ಮಿಷನ್ ಮಾಡ್ಲಿಕ್ಕೆ ಹೋದಾಗ ಅವಾಗ ಏನು ಮಾಡ್ತಾರೆ, ಅಲ್ಲಿನ ಪ್ರಿನ್ಸಿಪಲ್ ನೋಡಿರಿ ಈ ವರ್ಷ 12 ತಿಂಗಳದು ಇಷ್ಟಿಷ್ಟು ನಿಮ್ಮದು ಸಿಲೆಬಸ್ ಅದ, ಇಷ್ಟು ಸಬ್ಜೆಕ್ಟ್ ಅವ, 6 ಸಬ್ಜೆಕ್ಟ್ ಅವ. ನಾವು ಫಿಸಿಕಲ್ ಎಜುಕೇಷನ್ ಕೊಡ್ತೀವಿ, ಕಂಪ್ಯೂಟರ್ ಸೈನ್ಸ್ ಕಲಿಸ್ತೀವಿ, ಅದಕ್ಕೆ ಮಂತ್ಲಿ ಟೆಸ್ಟ್ ಇರ್ತದೆ, ಅದಾದಮೇಲೆ ಕ್ವಾರ್ಟರ್ಲಿ ಇರ್ತದೆ, ಇಯರ್ಲಿ ಇರ್ತದೆ, ಮತ್ತು ಹಾಫ್ ಇಯರ್ಲಿ ಟೆಸ್ಟ್ ಇರ್ತದೆ. ಅದರೊಳಗೆ 3 ತಿಂಗಳದಾಗ ಇಂಥ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀವಿ, 4 ತಿಂಗಳದಾಗ ಇದು ಮಾಡ್ತೀವಿ, 8 ತಿಂಗಳದಾಗ ಇದು ಮಾಡ್ತೀವಿ, 12 ತಿಂಗಳದಾಗ ಇದು ಮಾಡ್ತೀವಿ ಅಂತ ಮೊದಲೇ ಎಲ್ಲ ಕೊಟ್ಟಿರ್ತಾರೆ. ಹೌದಾ? ಅದು ಆದಮೇಲೆ ನೀವು ಏನು ಮಾಡ್ತೀರಿ, ಈಗ ನೀವು ಮಂತ್ಲಿ ಅಥವಾ ಹಾಫ್ ಇಯರ್ಲಿ ಎಲ್ಲ ನಿಮ್ಮದು ಮಕ್ಕಳು ಏನೇನು ಕಲ್ತಾರ, ಇವ್ರೇನು ಹೇಳಿದರು, ಇಂಥ ಈಗ 10 ಚಾಪ್ಟರ್ ಅವಪ್ಪ, 5 ಚಾಪ್ಟರ್ ಹಾಫ್ ಇಯರ್ಲಿ ಮುಗಿಸ್ಯಾರ ಇಲ್ಲ, ಅಥವಾ ಇನ್ನೂ ಪೆಂಡಿಂಗ್ ಬಿಟ್ಟಾರೇನೋ, ಸಿಲೆಬಸ್ ಕಂಪ್ಲೀಟ್ ಆಗ್ಯೋದಿಲ್ಲೋ, ಇವ್ರು ಏನು ಹೇಳಿರು 6 ತಿಂಗಳದಾಗ ನನಗೆ ಇದು ಕಲಿಸ್ತಾರೆ. ಇದೆಲ್ಲ ಹೆಂಗೆ ಎಕ್ಸಸ್ ಮಾಡ್ತೀರಿ ಅಂದ್ರೆ, ಫಸ್ಟಿಗೆ ನೀವು ಅಡ್ಮಿಷನ್ ಟೈಮ್ನಾಗೆ ನಿಮಗೆ ಅದು ಕೊಟ್ಟಿರ್ತಾರೆ ಸಿಲೆಬಸ್, ಹೋಲ್ ಆ್ಯಕ್ಷನ್ ಪ್ಲ್ಯಾನ್, ಇಯರ್ ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟಿರ್ತಾರೆ.
ಅವಾಗ ನೀವು 3 ತಿಂಗಳಿಗೆ 4 ತಿಂಗಳಿಗೆ 8 ತಿಂಗಳಿಗೆ 12 ತಿಂಗಳಿಗೆ ನನ್ನ ಮಗ ನನ್ನ ಮಗಳು ಏನೇನು ಕಲ್ತಾರ, ಏನೇನಿತ್ತು, ಏನೇನು ಕಲಿಸ್ತೀರಂದಿರು ಮತ್ತು ಈಗ ಏನೇನು ಕಲಿಸ್ಯಾರ ಅಂತ ಅವಾಗ ಎಕ್ಸೆಸ್ ಮಾಡೋಕೆ ಬರ್ತದೆ. ಹೌದಿಲ್ಲ? ಈಗ ಬೈ ಚಾನ್ಸ್ ಮತ್ತು ಇವ್ರು ಹೆಂಗೆ ಹೇಳತ್ತಾರ, ಈಗ ನಾವು ಪ್ರಿಂಟ್ ಮೀಡಿಯಾದಾಗ ಕೊಡ್ತೀವಲ್ಲತ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳಿಗೆ ನೀವು ಅಡ್ಮಿಷನ್ ಮಾಡಿಸ್ದಿರಿ, ರೊಕ್ಕ ಎಲ್ಲ ಕಟ್ಟಿದಿರಿ, ಆಮೇಲೆ ನೀವು ಅದು ಸಿಲೆಬಸ್ ತಂದಿಲ್ಲ, ಆ್ಯನ್ಯುವಲ್ ಆ್ಯಕ್ಷನ್ ಪ್ಲ್ಯಾನೇ ತರಲಿಲ್ಲಪ್ಪ. ನಿಮಗೆ ಹೆಂಗೆ ಗೊತ್ತಾಗ್ತದೆ 10 ಚಾಪ್ಟರ್ ಇತ್ತು, 6 ಸಬ್ಜೆಕ್ಟ್ ಇತ್ತು, ಇವ್ರು ಎಷ್ಟು ಕಲಿಸಿರೋ? ಆ ಟೀಚರ್ ಏನು ಮಾಡ್ತಾರೆ, ಒಂದೇ ಸಬ್ಜೆಕ್ಟ್ ಕಲಿಸಿ ಇಲ್ರಿ ನಿಮ್ಮ ಮಗ ದಡ್ಡನ ಆಗಿಲ್ಲ, ಫೇಲ್ ಆಗ್ಯಾನ ಅಂತಂದ್ಬಿಡ್ತಾರೆ ಮಗ ಅದ್ರ ಮಗಳು. ನೀವು ನಂಬೇಕಾಗ್ತದೆ, ಯಾಕಂದ್ರೆ ನೀವು ಫಸ್ಟಿಗೆ ಆ್ಯಕ್ಷನ್ ಪ್ಲ್ಯಾನ್ ತೊಗೊಂಡಿಲ್ಲಲ್ಲ, ನಿಮ್ಗೆ ಸಿಲೆಬಸ್ ಏನದ ಅದೇ ಗೊತ್ತಿಲ್ಲ. ದೆನ್ ಡೆಫಿನೆಟ್ಲಿ ನೀವು ನಂಬ್ತೀರಿ, ಹೌದಪ್ಪ ನಮ್ಮ ಮಕ್ಕಳೇ ದಡ್ಡವ. ಅದೇ ಹೇಳತ್ತೇನೆ. ಈಗ ಹೆಂಗಾಗ್ತದೆ ಅಂದ್ರೆ ಇದು ದೇವ್ರು ನೋಡ್ಕೊತಾನಂತ ಬಿಡ್ಲಕ್ಕೆ ಬರ್ತದೆ. ನೀವು ಸಾಲಿಗೆ ಪರ್ಗಳಿಗೆ ಹಾಕಿದ್ರಂದ್ರೆ ದೇವ್ರು ನೋಡ್ಕೊತಾನೆ ಬಿಡು, ನಮಗೆ ಸಿಲೆಬಸ್ ಅಂತ ಅಲ್ಲಕ್ಕೆ ಬರ್ತದೆ. ದೇವ್ರನ್ನೂ ಅಂತಾನೆ ಎಂತ ಬೇಕು ಫಿದ್ದಪ್ಪ, ಅದು ಆ್ಯಕ್ಷನ್ ಪ್ಲ್ಯಾನ್ ತಗೋ, ಅದು ಸಿಲೆಬಸ್ ಏನದ ನೋಡು, ಬುಕ್ಸ್ ಯಾವ ನೋಡು, ಟೆಕ್ಸ್ಟ್ ಬುಕ್ ಯಾವ ನೋಡು ಅಂತನೇ ಇಲ್ಲ ದೇವ್ರು. ಮತ್ತು ಇನ್ನೂ ಅದೇ ಕೇಳತ್ತೀವಿ ನಾವು, ಸಿಂಪಲ್ ಲ್ಯಾಂಗ್ವೇಜ್ದಾಗ ಕೇಳತ್ತೀವಿ. ನೀವು ಏನು ಕ್ಲೇಮ್ ಮಾಡತ್ತಿರಲ್ಲ, ನಮಗೆ ಕತ್ತಿ, ಹಿಸ್ಟ್ರಿ, ಚೈನಾ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಇವೆಲ್ಲ ನಮಗೇನೂ ಬೇಕಾಗಿಲ್ಲ. ನೀವು ಕರೆಕ್ಟ್ ನಮಗೆ ಡಾಕ್ಯುಮೆಂಟೇಶನ್ ಕೊಡ್ರಿ. ಬಿಷಪ್ ಅವರೇ, ಪ್ಲೀಸ್ ಒನ್ಸ್ ಅಗೇನ್ ಪ್ಲೀಸ್ ಲಿಸನ್ ಆ್ಯಂಡ್ ದಿಸ್ ಈಸ್ ಅವರ್ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಪ್ರೊವೈಡ್ ದ ಡಾಕ್ಯುಮೆಂಟೇಶನ್ ಸೊ ವಿ ಕ್ಯಾನ್ ಟ್ರಸ್ಟ್ ಯು. ಸೊ ಲಿಸ್ಟ್ ಪ್ರಕಾರ ಫಸ್ಟ್ ಏನು ಬೇಕು, RAB ಮಿನಿಟ್ಸ್ ಆಫ್ ಮೀಟಿಂಗ್, ಡೇಟ್ ಆಫ್ ಮೀಟಿಂಗ್, ಲೊಕೇಶನ್, ರೆಸೊಲ್ಯೂಷನ್ ನಂಬರ್, VR or DOV ರೆಕಾರ್ಡ್, PSN with clear objective, scope and budget plan, allocation, purpose wise and or objective wise. ಅದಾದಮೇಲೆ ಟೈಮ್ ಲೈನ್, ನೀವು 4 ತಿಂಗಳದಾಗ ಏನು ಮಾಡ್ತೀರಿ, 8 ತಿಂಗಳದಾಗ ಏನು ಮಾಡ್ತೀರಿ, 12 ತಿಂಗಳದಾಗ ಏನು ಮಾಡ್ತೀರಿ. ಆ್ಯನ್ಯುವಲ್ ಆ್ಯಕ್ಷನ್ ಪ್ಲ್ಯಾನ್ ಕೊಡ್ರಿ, AAP, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಫಾರ್ ಎನಿ ರಿಪೇರ್ ಆರ್ ರೆನೋವೇಷನ್, ASR ಅಸೈನ್ಡ್ ಸಿಗ್ನೇಟರಿ ರೆಸೊಲ್ಯೂಷನ್ ಲಿಸ್ಟ್ ಬೇಕು ಫಾರ್ ದ DPA ಅಕೌಂಟ್, ಪರ್ಪಸ್ ಮ್ಯಾಚಿಂಗ್ ಪ್ರೂಫ್, ಎಕ್ಸ್ಪೆನ್ಸ್ ವರ್ಸಸ್ ಬಜೆಟ್, BL ಲಿಸ್ಟ್, ಬೆನಿಫಿಷರಿ ಲಿಸ್ಟ್. ಇದು ನೀವು ಚೈಲ್ಡ್ ಸಪೋರ್ಟ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅಂತ ಇದ್ದೀರಿ, ಅದು ಚೈಲ್ಡ್ ವೆಲ್ಫೇರ್ದಾಗ ಏನೇನು ನೀವು ಇಟ್ಟಿದ್ದೀರಾ, ಯಾವ್ಯಾವ ಯೋಜನೆಗಳು ಇಟ್ಟಿರ, ಆ ಯೋಜನೆಗಳು ಏನೇನು ಮಾಡಿದ್ದೀರಾ ಅದು ಕೊಡ್ರಿ. ನೀವು ಡಿಸೈಡ್ ಮಾಡಿದ್ದು ಇಂಪ್ಯಾಕ್ಟ್ ಸಮ್ಮರಿ ಕೊಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ನೀವು 5 ಅಬ್ಜೆಕ್ಟಿವ್ಸ್ ಇಟ್ಟಿದ್ದೀರಲ್ಲ, 5 ಅಬ್ಜೆಕ್ಟಿವ್ಸಿಗೆ ವಿ ವಾಂಟ್ 5 ಸರ್ವೆ ರಿಪೋರ್ಟ್ಸ್. ಆ್ಯಂಡ್ ನಿಂಬಲ್ಲಿ ಸರ್ವೆ ರಿಪೋರ್ಟ್ಸೇ ಎಲ್ಲ ನಾವು ಸರ್ವೆನೇ ಮಾಡಿಲ್ಲ ಅಂದ್ರೆ ದಿಸ್ ಈಸ್ ಆಲ್ ಬೇಸ್ಲೆಸ್. ಇದು ನೀವೇನು ಹೇಳ್ತಾ ಇದ್ದೀರಿ ಇದ್ರೊಳಗೆ ಒಂದೂ ಆಗಲ್ಲ. ದಿಸ್ ಈಸ್ ಆಲ್ಸೋ ಮೈ ಚಾಲೆಂಜ್. ಯಾಕಂದ್ರೆ ನಿಮಗೆ ಎಲ್ಲೇನು ಕಂಬಿದ್ದದ, ಎಲ್ಲೇನು ಮಾಡಬೇಕು, ಎಲ್ಲೇನಿದ್ರು ಅದು ನೀವು ಮೊದಲೇ ಸರ್ವೆ ಮಾಡಿಲ್ಲ, ಅದಕ್ಕೆ ನಿಮಗೆ ಐಡಿಯಾನೇ ಇಲ್ಲ ಅಂದ್ರೆ ನೀವು ಹೆಂಗೆ ಅದಕ್ಕೆ ಖರ್ಚು ಮಾಡ್ತೀರಿ? ನೀವು ಮಾಡಲ್ಲ, ನೀವೇ ಕನ್ಫ್ಯೂಸ್ಡ್ ಇದ್ದೀರಿ. ಇಲ್ಲಿ ನಿಮಗೆ ಅದ್ರದ್ದು ಜ್ಞಾನ ಇಲ್ಲ, ನಿಮಗೆ ಅದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ, ಅದ್ರ ಬಗ್ಗೆ ಎಲ್ಲೆಲ್ಲೇನದ ಇಲ್ಲ ಅಂದಮೇಲೆ ನೀವು ಹಂಗೆ ಖರ್ಚು ಹೆಂಗೆ ಮಾಡ್ತೀರಿ? ಈಗ ನಾಳೆಗೆ ಇವ್ರು ಹೆಂಗೆ ಮಾಡ್ತಾರೆ ಗೊತ್ತ್ರಿ, ಎಲ್ಲೋ ಒಂದು ಬೇಸ್ಮೆಂಟ್ ಕಟ್ಟಿ ಎಲ್ಲೋ ಒಂದು ಕಡೆ ಗಾಡಿ ಬೆಳೆಸಿ ಆಯ್ತು ಕೆಲಸ ನಡೆದು ಹಂಗಲ್ಲ. ದಟ್ ಈಸ್ ನಾಟ್ ಅಕೌಂಟಬಿಲಿಟಿ. ನಾವು ಲೆಕ್ಕ ಕೊಡ್ತೀವಿ, 1 ರೂಪಾಯಿ ಲೆಕ್ಕ ಕೊಡ್ತೀವಿ ಅಂದ್ರೆ ಅದು ಲೆಕ್ಕ ಅಲ್ರಿ ಸಾಹೇಬ್ರೆ. ಲೆಕ್ಕ ಅಂದ್ರೆ ನೀವು ಹೆಂಗೆ ಕೊಡಬೇಕು ಅಂದ್ರೆ ಫಸ್ಟ್ ನಾವು ಏನು ಡಾಕ್ಯುಮೆಂಟ್ಸ್ ಕೇಳೀವಿ ಕೊಡ್ರಿ ನಮಗೆ. 4 ತಿಂಗಳು, 8 ತಿಂಗಳು, 12 ತಿಂಗಳದಾಗ. ಫಾರ್ ಎಕ್ಸಾಂಪಲ್ ಈಗ ನಾವು ಏನು ಮಾಡ್ತೀವಿ, ವಿಜಯವಿದ್ಯಾಲಯ ನೀವು ನಿಮ್ಮದು ಗುಲ್ಬರ್ಗಲಿಂದ ಏನು ಹಣ ಬರ್ತದೆ ವಿಜಯವಿದ್ಯಾಲಯಕ್ಕೆ ಯೂಸ್ ಮಾಡ್ತೀವಿ. ಹೆಂಗೆ ಯೂಸ್ ಮಾಡ್ತೀವಿ, 4 ತಿಂಗಳದಾಗ ಯಾವ್ಯಾವ ಗಾಡಿ ಹಂಗಿಂಗವ, ಎಲ್ಲೆಲ್ಲಿ ಏನೇನದ ಕಚರಾ ಪಟ್ಟಿ ಎಲ್ಲ ಬೀಳಿಸ್ತೀವಿ. ಓಕೆ, 8 ತಿಂಗಳು ಏನು ಮಾಡ್ತೀವಿ, ಎಲ್ಲ ಹೊಸ ಗಾಡಿಗಳು ಕಟ್ತೀವಿ, ಛತ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. 12 ತಿಂಗಳದಾಗ ಏನು ಮಾಡ್ತೀರಿ, 12 ತಿಂಗಳದಾಗ ನಾವು ಪೂರ ಸುಣ್ಣ ಬಣ್ಣ ಮಾಡಿ ಫಿನಿಶಿಂಗ್ ಮಾಡಿ ಅದರೊಳಗೆ ಫರ್ನಿಚರ್ ಹಾಕ್ತೀವಿ ಮತ್ತು ಹೊಸ ಟೀಚರ್ ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಈಸ್ ಅಕೌಂಟಬಿಲಿಟಿ. ಅವಾಗ ನೀವು ಇಂಥ ಪ್ಲ್ಯಾನ್ ಕೊಟ್ಟಾಗ ನೀವು ಅಲ್ಲಿ ಏನು ಪ್ರಿಂಟ್ ಮೀಡಿಯಾದಾಗ ಹಾಕ್ತಿರಲ್ಲ, ಏನೇನು ಹೇಳಿರಪ್ಪ ಇವ್ರು ಇಂತಿಂಥ ಟೈಮಲ್ಲಿ ಈ ತಿಂಗಳಲ್ಲಿ ಇಂತಿಂಥ ಕಡೆ ಯೂಸ್ ಮಾಡ್ತಾರೆ, ನಮ್ಮ ಸ್ಕೂಲಿಗೆ ಎಷ್ಟು ಬಂತು, ನಮ್ಮ ಪಾಸ್ಟರ್ಗಳಿಗೆ ಎಷ್ಟು ಬಂತು, ನಮ್ಮದು ಗುಲ್ಬರ್ಗ ಡಿಸ್ಟಿಕ್ ಅಥವಾ ಬೀದರ್ ಅಥವಾ ಬೆಳಗಾಂ ಅಥವಾ ಯಾದಗಿರಿ ಅಥವಾ ರಾಯಚೂರು ಎಷ್ಟು ಬಂತು, ಎಷ್ಟು ಕೊಟ್ಟರು, ನಮ್ಮ ಕಡೆಯಿಂದ ಎಷ್ಟು ಕೊಟ್ಟಿವಿ, ಇವ್ರು ಎಷ್ಟೆಷ್ಟು ಖರ್ಚು ಮಾಡ್ಯಾರ ಅಂಥೇಳಿ 4 ತಿಂಗಳು, 8 ತಿಂಗಳು, 12 ತಿಂಗಳದಾಗ ನಾವು ಎಕ್ಸೆಸ್ ಮಾಡೋಕೆ ಬರ್ತದೆ. ಅವಾಗ ಅದು ಲೆಕ್ಕ ಕೊಡ್ತದೆ. ನೀವು ಬ್ಲೈಂಡ್ಲಿ ಕೂಡು ಆಯಿತು ನಾವು ಎಲ್ಲ ಏನೂ ಕೊಡಲ್ಲ, ನಿಮಗೆ ಲೆಕ್ಕ ಕೊಡ್ತೀವಿ ಅಂದ್ರೆ ಅಗೇನ್ ಯು ಆರ್ ಟೆಲಿಂಗ್ ಸ್ಟೋರೀಸ್ ಓನ್ಲಿ. ಪ್ಲೀಸ್ ಡೋಂಟ್ ಟೆಲ್ ಸ್ಟೋರೀಸ್. ಅಟ್ಲೀಸ್ಟ್ ದ ಬಿಷಪ್ ಈಸ್ ದ ಹೆಡ್ ಆಫ್ ದ BRC, ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್. ಐ ಥಿಂಕ್ ಅಟ್ಲೀಸ್ಟ್ ಹೀ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋ ಮೊದಲು ಇದು ಇಂಥ ಎಲ್ಲ ದಾಖಲಾತಿಗಳು ಕೊಡಬೇಕು. ಆದಮೇಲೆ 4 ತಿಂಗಳು, 8 ತಿಂಗಳು, 12 ತಿಂಗಳಿಗೆ ನೀವು ಏನೇನು ಕೊಡಬೇಕು, ಆಡಿಟ್ ರಿಪೋರ್ಟ್, AR ಇಂಟರ್ನಲ್ ಆಡಿಟ್ ರಿಪೋರ್ಟ್,
SOA, statement of accounts, utilization certificate every 4 months, 8 months, 12 months ಕೊಡಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್, ಎಕ್ಸ್ಟರ್ನಲ್ ಆಡಿಟರ್ ಅಪಾಯಿಂಟ್ಮೆಂಟ್ ಲೆಟರ್, ಎಕ್ಸ್ಟರ್ನಲ್ ಆಡಿಟ್ ಈಸ್ ಮ್ಯಾಂಡೇಟ್ರಿ, ವರ್ಕ್ ಕಂಪ್ಲೀಷನ್ ಸರ್ಟಿಫಿಕೇಟ್, ಇದು ಆಫ್ಟರ್ 1 year ನೀವು ಕೊಡ್ಬೋದು. ಇಷ್ಟೆಲ್ಲ ದಾಖಲೆತ್ ಕೊಡ್ರಿ. ಒಂದ್ಸಲ ಏನಾಯಿತು, ನಾವು ಗುಲ್ಬರ್ಗ ಚರ್ಚ್ದವರು ಹೋಗಿ ಬಿಷಪ್ ಅನಿಲ್ ಸರ್ವಾನಂದ್ ಅವರಿಗೆ ನಮಗೆ ಇಂಥದ್ದು ಕೆಲಸ ಮಾಡಿರಿ, ಇದು ಒಳ್ಳೇದಾಗುತ್ತಾ ನಮ್ಮ ಚರ್ಚಿಗೆ, ನಮ್ಮ ಚರ್ಚ್ ಇದ್ರಲ್ಲಿಂದ ಡೆವಲಪ್ ಆಗ್ತದ, ಇಂಥದ್ದು ಒಂದು ಕೆಲಸ ಮಾಡಿಕೊಡಿ ಅಂದ್ರೆ ಏನಂದ್ರಿ ಗೊತ್ತಾ ಇವರು, ಏಯ್ ನೀವೆಲ್ಲ ನಮ್ಮ ಅಡ್ಮಿನಿಸ್ಟ್ರೇಷನ್ದಾಗ ತಲೆ ಹಾಕ್ಬೇಡ್ರಿ, ಅದು ಎಲ್ಲ ನಿಮ್ಗೆ ಗೊತ್ತಾಗಲ್ಲ, ನೀವು ಅದ್ರೊಳಗೆ ತಲೆ ಹಾಕಬೇಡ್ರಿ ಅಂಥೇಳಿ ನಾವು ಎಷ್ಟೋ ಪ್ರೀತಿ ಇಟ್ಟು, ಎಷ್ಟೋ ವಿಶ್ವಾಸ ಇಟ್ಟು, ಎಷ್ಟೋ ರೆಸ್ಪೆಕ್ಟಿಂದ ನಾವು ಹೋಗಿವಿ. ಇವ್ರು ಅರೋಗೆನ್ಸಿಲಿಂದ ಮಾತಾಡಿದ್ರಪ್ಪ. ಆ್ಯಂಡ್ ನಾವು ವಾಟ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಆರ್ ಯು ರನ್ನಿಂಗ್? Is this your administration? There is not even a single legitimate document given by the BRC so far which can be verified and trusted. Not even a single document. Everything is in the air still. ಈಗ ಇದು ಎಲ್ಲ ಸರ್ವೆ ಮಾಡಿ ಇವರು ಎಲ್ಲ ರಿಪೋರ್ಟ್ಸ್ ಜನ್ರೇಟ್ ಮಾಡಿ, ಆ ಸರ್ವೆ ರಿಪೋರ್ಟ್ ಪ್ರಕಾರ ಇದು ಎಲ್ಲ 5 ಏನು ಆಬ್ಜೆಕ್ಟಿವ್ಸ್ ಅವ ಅಥವಾ ಪರ್ಪಸ್ ಅದ, ಇದು ಮಾಡಬೇಕಂದ್ರೆ 1 ವರ್ಷ ಮ್ಯಾಗ ಹೋಗ್ತದೆ. ಸೊ 1 ವರ್ಷ ಮ್ಯಾಗ ಹೋಗಿ ಮತ್ತು 1 ವರ್ಷ 1.5 ವರ್ಷ ಆಗ್ತದೆ. 1.5 ವರ್ಷ ಆಗಿ ಆಮೇಲೆ ಅದು ಇಂಪ್ಲಿಮೆಂಟೇಷನ್ ತರಬೇಕಂದ್ರೆ 1-2 ವರ್ಷ ಲೆಕ್ಕ ಬರ್ತದೆ. ಬಟ್ ಅಲ್ಲಿ ತನಕ ಇವ್ರ ಪೊಸಿಷನ್ದಾಗ ಇರಬೇಕಲ್ಲ, ಅದೇ ಅದ ಪಾಯಿಂಟ್. ದಟ್ಸ್ ವೈ ಹೇಳ್ತಾ ಇದ್ದೀನಿ, ಹೋಮ್ ಮಿಷನ್ ಬಾಕ್ಸ್ ತಂದಿಂದ ವೆರಿ ಗುಡ್. ಆದರೆ ನಿಮ್ಮ ಡಿಸ್ಟಿಕ್ಗಳಿಗೆ ಇಟ್ಕೋರಿ. ನೀವು ಪಾಸ್ಟೇಟ್ ಕಮಿಟಿದವ್ರು ಡಿಸ್ಕಸ್ ಮಾಡಿ, ಪಾಸ್ಟೇಟ್ ಕಾನ್ಫರೆನ್ಸ್ದವ್ರು ಡಿಸ್ಕಸ್ ಮಾಡಿ. ಬುಕ್ ಆಫ್ ಡಿಸಿಪ್ಲಿನ್ದಾಗ ಹಾಗೆ ಅದ, ಯಾವ್ದಾರ ಒಂದು ಯೋಜನೆ ಬಂತಂದ್ರೆ ಫಸ್ಟ್ ಇಟ್ ಶುಡ್ ಬಿ ಡಿಸ್ಕಸ್ಡ್. ಲೈಕ್ ಇದನ್ನು ನೀವು ಪಾಸ್ಟೇಟ್ ಕಾನ್ಫರೆನ್ಸ್ದಾಗ ಡಿಸ್ಕಸ್ ಮಾಡ್ಬೋದು. ಮಾಡಿ ಅದು ಫಂಡ ನಿಮ್ಮ ಡಿಸ್ಟಿಕ್ಗಳದಾಗೆ ಇಟ್ಕೋರಿ. 5 ವರ್ಷ ನಾ ಹೇಳತ್ತೀನಲ್ಲ, 5 ವರ್ಷ ಚಾಲೆಂಜ್ ಆಗಿ ತೊಗೊಂಬ ನಾವು ಎಲ್ಲ ಮೆಥಡಿಸ್ಟ್ ಎಲ್ಲ ಡಿಸ್ಟಿಕ್ದವರು. 5 ವರ್ಷ 2026 ಅದ, 2030. ಇಷ್ಟು ವರ್ಷ ಹಾಗೆ ಕುಂತೀವಲ್ರಿ, ದೇವ್ರು ನೋಡ್ಕೊತಾನ, ಅವ ಮಾಡಕ್ಕೆ ಕೊಡೋಣ ಅಂತಾನ, ಇದು ಆಗಲ್ಲ ಹೊಂಟದ. ಒಂದು ಸಲ ಮಾಡಾರ ನೋಡಮ್. 5 ವರ್ಷ ಈ 20-30 ವರ್ಷ ಸುಮ್ಮನೆ ಕುಂತೀವಿ ನಾವು. ಈಗ ಬರೇ ಒಂದು 5 ವರ್ಷ ಮಾಡಾರ ನೋಡಮ್, ಸೋತೇವಪ್ಪ. ಹೌದಪ್ಪ, ನಮ್ಮ ಕೈಲಿಂದ ಆಗಲೇ ಇದು, ನಮ್ಮ ಕಡೆ ಅರ್ಹತೆ ಇಲ್ಲ, ಅದರ ಗೊತ್ತಾಗ್ತದೆ. ನಾವು ಪ್ರಯತ್ನನೇ ಪಡಲ್ಲ ಅಂದ್ರೆ ಹೆಂಗೆ ಗೊತ್ತಾಗ್ತದೆ ನಾವು ಕೈಲಿಂದ ಆಗ್ತದೋ ಇಲ್ಲೋ ಅಂತೇಳಿ. ಮತ್ತು ಪ್ರಯತ್ನ ಪಟ್ಟಿವಿ 5 ವರ್ಷ ಅಂದ್ರೆ ನಮ್ಮ ಮಕ್ಕಳೇ ದುಡಿತಾವ್ರಿ, ನಿಮ್ಮ ಮಕ್ಕಳೇ ದುಡಿತಾವ. ನಿಮ್ಮ ಮಕ್ಕಳಿಗೆ ಅನ್ನ ಸಿಗ್ತದ, ಅರ್ಬಿ ಸಿಗ್ತದ, ನಮ್ಮದು ಚರ್ಚಿಗೆ ಇನ್ಕಮ್ ಜನ್ರೇಟ್ ಆಗ್ತದೆ, ನಮ್ಮ ಸ್ಕೂಲ್ ಕಾಲೇಜ್ ಬೆಳೆದವು ಅಂದ್ರೆ ಅದರ್ಲಿಂದ ಇನ್ಕಮ್ ಜನ್ರೇಟ್ ಆಗ್ತದೆ. ಸೊ ಈಸಿಲಿ ನಾವು ಸೆಲ್ಫ್ ಸಪೋರ್ಟಿಂಗ್ ಚರ್ಚಸ್ಗಳು ಆಗ್ಬೋದು. ಆಗಿ ನಮ್ಮದು ಇನ್ಸ್ಟಿಟ್ಯೂಷನ್ ನಾವು ಹೇಳತ್ತೀನಿ 5 ವರ್ಷ ಪ್ಲೀಸ್ ಥಿಂಕ್ ಅಬೌಟ್ ಇಟ್. 5 ವರ್ಷ ಕೊಡ್ರಿ, ಡೆಫಿನೆಟ್ಲಿ ವಿಲ್ ಚೇಂಜ್. ವಿ ಕ್ಯಾನ್ ಚೇಂಜ್. ಬಿಲೀವ್ ಇನ್ ಗಾಡ್, ಬಿಲೀವ್ ಇನ್ ಯೋರ್ ಸೆಲ್ಫ್. ಓಕೆ, ಥ್ಯಾಂಕ್ಸ್ ಅ ಲಾಟ್. ವಿ ಆರ್ ನಾಟ್ ಕ್ವಶನಿಂಗ್ ದಿ ಚರ್ಚ್. ಆ್ಯಂಡ್ ನಾವು ಇವರಿಗೆಲ್ಲ ಅಪೋಸ್ ಮಾಡೋದು ಬೇಡ. ಅಂದರೆ ವಿ ಆರ್ ನಾಟ್ ಅಗೇನ್ಸ್ಟ್ ಆರ್ ವಿ ಆರ್ ನಾಟ್ ಫೈಟಿಂಗ್ ದೆಮ್. ಇಟ್ಸ್ ವೇಸ್ಟ್ ಆಫ್ ಟೈಮ್, ಇಟ್ಸ್ ಯೂಸ್ಲೆಸ್ ಆಲ್ಸೋ. ಲೆಟ್ ಅಸ್ ಸ್ಟ್ಯಾಂಡ್ ಫಾರ್ ಅವರ್ ಚರ್ಚ್. ನಮ್ಮ ಚರ್ಚ್ಗೋಸ್ಕರ ನಿಂದ್ರಮ್ಮ, ನಮ್ಮ ಚರ್ಚ್ ಬೆಳವಣಿಗೆ, ನಮ್ಮ ಇನ್ಸ್ಟಿಟ್ಯೂಷನ್ ಬೆಳವಣಿಗೆಗೋಸ್ಕರ ನಿಂದ್ರಮ್ಮ. ವಾಟ್ ಎವರ್ ವಿ ಆರ್ ಡೂಯಿಂಗ್ ನಾವು, ನಾನೇನಿದು ಎಲ್ಲ ದಾಖಲೆತೆ ಕೇಳ್ತೀನಲ್ಲ, ಇದು ಚರ್ಚ್ ಅಗೇನ್ಸ್ಟ್ ಅಲ್ಲ. ದಿಸ್ ಈಸ್ ವಿ ಆರ್ ಪ್ರೊಟೆಕ್ಟಿಂಗ್ ದ ಮನಿ, ಹಾರ್ಡ್ ಅಂಡ್ ಮನಿ ಆಫ್ ಅವರ್ ಕಾಂಗ್ರಿಗೇಷನ್, ಆಫ್ ಅವರ್ ಚರ್ಚ್ ಓನ್ಲಿ. ಓಕೆ, ಥ್ಯಾಂಕ್ಸ್ ಅ ಲಾಟ್. ಜೈ ಕ್ರಿಸ್ತ್.